ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದ ಸರ್ಕಾರಿ ಬಂಜರು ಸರ್ವೆ ನಂಬರ್ 285ರಲ್ಲಿ 57 ಎಕರೆ ಸರ್ಕಾರಿ ಜಮೀನಿದೆ. ಆ ಒಂದು ಕಮ್ಮದಟ್ಟಿ ಗ್ರಾಮದಲ್ಲಿ ಸುಮಾರು 2000ಕ್ಕೂ ಎಷ್ಟು ಜಾನುವಾರುಗಳಿದೆ. ಆ ಜಾನುವಾರುಗಳ ರಕ್ಷಣೆಗಾಗಿ ಆ ಊರಿನ ಗ್ರಾಮಸ್ಥರು ಮತ್ತು ಕುರಿಗಾಯಿಗಳು ಯಾವುದೇ ಕಾರಣಕ್ಕೂ ನಮ್ಮ ಊರಿನ ಸರ್ಕಾರಿ ಬಂಜರು ಭೂಮಿ ಮೇಲೆ ಬೆಂಗಳೂರು ಮೂಲದ ಭೂಗಳ್ಳರ ಕಣ್ಣು ಬಿದ್ದೈತೆ. ಆ ಭೂಗಳ್ಳರ ಕಪಿಮುಷ್ಟಿಯಿಂದ ಒಂದು 57 ಎಕರೆ ಜಮೀನು ಒತ್ತುವರಿಯನ್ನು ತೆರವುಗೊಳಿಸಿ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕೆಂಬ ಅವರ ಒಂದು ಹೋರಾಟಕ್ಕೆ ರೈತ ಸಂಘದ ಬೆಂಬಲವನ್ನು ಸೂಚನೆ ಇದು ಸಂಪೂರ್ಣವಾಗಿ ಬೆಂಬಲ ಸೂಚಿಸುವ ಜೊತೆಗೆ ಈ ಒಂದು ಕಾರ್ಯಕ್ರಮ ನಾವು 7ನೇ ತಾರೀಕು ಹಾಕ್ಕೊಂಡಿದ್ದೀವಿ. ಆದರೆ 7ನೇ ತಾರೀಕು ವಾಲ್ಮೀಕಿ ಜಯಂತಿ ಇರುವ ಕಾರಣದಿಂದ ಆ ಕಾರ್ಯಕ್ರಮವನ್ನು ದಿನಾಂಕ 9/10/2025 ಗುರುವಾರ ಬೆಳಗ್ಗೆ 10 ಗಂಟೆಗೆ ಆ ಒಂದು ಬಂಜರು ಭೂಮಿ ಸರ್ವೆ ನಂಬರ್ 285ರಲ್ಲಿ ಆ ಜಮೀನಿನಲ್ಲಿಯೇ ರೈತ ಸಂಘ ಮತ್ತು ಗ್ರಾಮದ ಕುರಿಗಾಯಿಗಳು ಮತ್ತು ಗ್ರಾಮಸ್ಥರೊಂದಿಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಆ ಹೋರಾಟದ ಸ್ಥಳಕ್ಕೆ ಈ ರೈತ ಪರ ಕೆಲಸ ಮಾಡುತ್ತಿರುವಂತಹ ತಹಸೀಲ್ದಾರರು ಬರಬೇಕು ಮತ್ತು ಆವಣಿ ಹೋಬಳಿ RI ಮತ್ತು VA ಕಂದಾಯ ಅಧಿಕಾರಿಗಳು ಬಂದು ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಆ ಒಂದು ಜಾನುವಾರುಗಳು ತಕ್ಕಂತೆ 57 ಎಕರೆ ಜಮೀನನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು. ಮತ್ತು ಆ ಒಂದು ಜಮೀನಿನಲ್ಲಿ ಬೆಂಗಳೂರು ಮೂಲದ ಡ್ಯಾನಿಯಲ್ ಎಂಬುವರು 4 ಎಕರೆ ಕ್ರಯ ಮಾಡಿಕೊಂಡಿದ್ದಾರೆ. ಆ ಒಂದು ಕ್ರಯವನ್ನು ಈ ಕೂಡಲೇ ರದ್ದು ಮಾಡಬೇಕಂತೇಳಿ ನಮ್ಮ ತಹಸೀಲ್ದಾರರನ್ನು ರೈತ ಸಂಘ ಮತ್ತು ಆ ಊರಿನ ಗ್ರಾಮಸ್ಥರು ಮತ್ತು ಜಾನುವಾರುಗಳು ಮೇಯಿಸುವ ಕುರಿಗಾಯಿಗಳು ಒತ್ತಾಯ ಮಾಡ್ತಾಯಿದ್ದೀವಿ. ದಿನಾಂಕ 9/10/2025 ಗುರುವಾರ ಬೆಳಗ್ಗೆ 10 ಗಂಟೆಗೆ ಆ ಊರಿನ ಗ್ರಾಮದ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ 285ರಲ್ಲಿ ಅದೇ ಜಾಗದಲ್ಲಿ ಹೋರಾಟ ಮಾಡುವ ಮುಖಾಂತರ ಆ ಜಾಗದಲ್ಲಿ ಕೂಡಲೇ ಆ ಒತ್ತುವರಿಯನ್ನು ತೆರವುಗೊಳಿಸಿ ಆ ಕುರಿಗಾಯಿಗಳಿಗೆ ಮೀಸಲಿಟ್ಟು ಪಾಣಿಯಲ್ಲಿ ಕುರಿಗಾಯಿಗಳು ಮೀಸಲು ಅಂತೇಳಿ ನಮೂದು ಮಾಡಬೇಕಂತೇಳಿ ನಮ್ಮ ಇದು ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳನ್ನು ಆವಣಿ ಹೋಬಳಿ ಕಂದಾಯ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ದಿನಾಂಕ 6ರಂದು ಸೋಮವಾರ ಚೆನ್ನೈ ಕಾರಿಡಾರ್ ರಸ್ತೆ ವೀಕ್ಷಣೆಗೆ ಬರುತ್ತಿರುವಂತಹ ಈ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರಿಗೆ ರೈತ ಸಂಘದಿಂದ ಒಂದು ಮನವಿ ಕೊಡಲು ನಿರ್ಧಾರ ಮಾಡಿದ್ದೀವಿ. ಚೆನ್ನೈ ಕಾರಿಡಾರ್ಗೆ ಭೂಮಿ ಕಳೆದುಕೊಂಡಿರುವ ರೈತರ P ನಂಬರನ್ನು ದುರಸ್ತಿ ಮಾಡಬೇಕು, ಪರಿಹಾರ ವಂಚಿತ ರೈತರಿಗೆ ಪರಿಹಾರ ಸಿಗುವಂತೆ ಮಾಡಬೇಕು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಹಾಳಾಗಿರುವ ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು. ಅದರ ಜೊತೆಗೆ ಈ ಒಂದು ಮುಂಗಾರು ಮಳೆ ನೀರು ರಸ್ತೆ ಮೇಲೆ ಬಿದ್ದು ಅದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲದೆ ನೇರವಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ರೈತರ ಹೂ ಬೆಳೆಗಳು, ಟೊಮಾಟೊ ಮತ್ತಿತರ ಎಲ್ಲ ಬೆಳೆಗಳು ಜಲಾವೃತವಾಗಿ ಲಕ್ಷಾಂತರ ರೂಪಾಯಿ ರೈತರು ನಷ್ಟದಲ್ಲಿದ್ದಾರೆ. ಅದನ್ನು ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಅದರ ಜೊತೆಗೆ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆಯ ಉದ್ಘಾಟನೆಗೆ ಮೊದಲೇ ಏನು ಸಾವಿನ ಹೆದ್ದಾರಿಯಾಗಿ ಮಾರ್ಪಟ್ಟಿರೋದ್ರಿಂದ ಆ ಅವೈಜ್ಞಾನಿಕ ರಸ್ತೆಯನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಅದುವರೆಗೂ ಯಾವುದೇ ಕಾರಣಕ್ಕೂ ಟೋಲ್ ಸಂಗ್ರಹ ಮಾಡಬಾರದಂತೇಳಿ ರೈತ ಸಂಘದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸೋಮವಾರ 6ನೇ ತಾರೀಕು ಏನು ಚೆನ್ನೈ ಕಾರಿಡಾರ್ ಐತಂಡಳ್ಳಿಯ ರೆಸ್ಟ್ ಏರಿಯಾ ವಿಶ್ರಾಂತಿ ಒಂದು ಏರಿಯಾಗಿ ಏನು ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ 20 ಜನ ರೈತ ಸಂಘದ ಕಾರ್ಯಕರ್ತರಿಗೆ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಅವರಿಗೆ ಮನವಿ ಕೊಡಲು ಅವಕಾಶ ಮಾಡಿಕೊಡಬೇಕು. ಇಲ್ಲವಾದರೆ ರೈತ ಸಂಘದಿಂದ ಖಂಡಿತವಾಗ್ಲೂ ಹೇಳ್ತೀನಿ, ನಾವು DK ಉಪಮುಖ್ಯಮಂತ್ರಿಗೆ ಗೆರಾವು ಆಗ್ತೀವಿ ಅಂತೇಳಿ ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಇದೇ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ 285ರಲ್ಲಿ 57 ಎಕರೆ ಜಮೀನಿದ್ದು ಅದು ವಾಟರ್ ಬೆಡ್ ಅಂತ ಮತ್ತು ಗೋಮಾಳ ಜಮೀನಾಗಿದ್ದು ಕಮ್ಮದಟ್ಟಿಯಲ್ಲಿ ಸುಮಾರು 1,000-2,000 ಮೇಲ್ಪಟ್ಟು ಕುರಿ, ಮೇಕೆ, ಹಸುಗಳು, ಎಮ್ಮೆಗಳೆಲ್ಲ ಇದ್ದು ಅದನ್ನು ಮೇಯಿಸಲು ಜಾಗ ಇಲ್ಲದ ಕಾರಣ ಬೇರೆ ಕಡೆಯಿಂದ ಬಂದು ಬೆಂಗಳೂರಿನವರು ಇದನ್ನು ಅತಿಕ್ರಮ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಮ್ಗೆ ಉಳಿಸ್ಕೊಡ್ಬೇಕು ಅಂತ ಮೊನ್ನೆನೇ ನಾವು ಮನವಿ ಕೊಟ್ಟಿದ್ದೀವಿ. ಹಾಗಾಗಿ 7ನೇ ತಾರೀಕು ಇದ್ದಿದ್ದನ್ನು ವಾಲ್ಮೀಕಿ ಜಯಂತಿ ಬಂದಿರೋದಕ್ಕೆ ಕಾರಣಕ್ಕೋಸ್ಕರ 9ನೇ ತಾರೀಕು ಮುಂದೂಡಿಸ್ಕೊಂಡು ಹೋದ್ದೀವಿ. ದಯವಿಟ್ಟು ಕಂದಾಯ ಇಲಾಖೆಯವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ನಮ್ಮ ತಹಸೀಲ್ದಾರರು ಎಲ್ಲರೂ ನಮ್ಮ ಸ್ಥಳಕ್ಕೆ ಭೇಟಿ ಕೊಟ್ಟು ನಮಗೆ ಅದು ಉಳಿಸ್ಕೊಡ್ಬೇಕು ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ವಿನಂತಿ.